ನಿಜವಾದ ಸ್ನೇಹಿತರು. ಬಹಳ ಸುಂದರವಾದ ಕಾಡಿನಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರು ವಾಸಿಸುತ್ತಿದ್ದರು. ರಾಜು ಮತ್ತು ವಿನೋದ್. ಅವರು ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದರು ಮತ್ತು ಆಡುತ್ತಿದ್ದರು. ಒಂದು ದಿನ ಅವರು ಕಾಡಿನಲ್ಲಿ ನಡೆಯಲು ಹೊರಟರು ಮತ್ತು ನಗುತ್ತಾ ಅವರು ಕಾಡಿನ ಆಳಕ್ಕೆ ಹೋದರು. ಇದ್ದಕ್ಕಿದ್ದಂತೆ ಅವರು ದೊಡ್ಡ ಕರಡಿಯನ್ನು ನೋಡಿದರು. ಕರಡಿಯನ್ನು ನೋಡಿದ ರಾಜು ಸ್ವಲ್ಪವೂ ಯೋಚಿಸದೆ ಮರ ಹತ್ತಿ ವಿನೋದ್ನನ್ನು ಕೆಳಗೆ ಬಿಟ್ಟ. ಮರ ಹತ್ತಲು ತಿಳಿಯದ ವಿನೋದ್ ಬುದ್ಧಿವಂತಿಕೆಯಿಂದ ನೆಲದ ಮೇಲೆ ಮಲಗಿ ಉಸಿರು ಬಿಗಿ ಹಿಡಿದು ಸತ್ತಂತೆ ನಡೆಸಿದ್ದಾನೆ. ಕರಡಿ ನಿಧಾನವಾಗಿ ಅವನ ಬಳಿ ಬಂದು ಕಿವಿಯ ಬಳಿ ಮೂಗು ಇಟ್ಟುಕೊಂಡು ಮೂಸಿತು. ಕರಡಿ ಅವನು ಸತ್ತನೆಂದು ಭಾವಿಸಿ ಅಲ್ಲಿಂದ ಹೊರಟು ಹೋಯಿತು. ಕರಡಿ ಹೊರಟು ಹೋದಾಗ ಮರದಿಂದ ಕೆಳಗಿಳಿದ ರಾಜು ವಿನೋದ್ನನ್ನು ಕೇಳಿದ, ಕರಡಿ ನಿಮ್ಮ ಕಿವಿಯಲ್ಲಿ ಏನು ಹೇಳಿದೆ? ವಿನೋದ್ ಎದ್ದು, ನಿಜವಾದ ಸ್ನೇಹಿತರು ಯಾವಾಗಲೂ ನನ್ನನ್ನು ಬೆಂಬಲಿಸುತ್ತಾರೆ ಎಂದು ಅವರು ನನಗೆ ಹೇಳಿದರು ಎಂದು ಉತ್ತರಿಸಿದರು. ಇದನ್ನು ಕೇಳಿದ ರಾಜುವಿಗೆ ತನ್ನ ನಡತೆಯ ಬಗ್ಗೆ ನಾಚಿಕೆಯಾಯಿತು. ಅವನು ತನ್ನ ಸ್ನೇಹಿತನನ್ನು ಅಪಾಯದಲ್ಲಿ ಒಂಟಿಯಾಗಿ ಬಿಟ್ಟಿದ್ದಾನೆಂದು ಅವನು ಅರಿತುಕೊಂಡನು. ಈ ಘಟನೆ ರಾಜುವಿಗೆ ಮಹತ್ವದ ಪಾಠ ಕಲಿಸಿತು. ಅವನು ವಿನೋದ್ಗೆ ಕ್ಷಮೆಯಾಚಿಸುತ್ತಾನೆ ಮತ್ತು ಭವಿಷ್ಯದಲ್ಲಿ ಅವನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ. ವಿನೋದ್ ಅವನನ್ನು ಕ್ಷಮಿಸುತ್ತಾನೆ ಮತ್ತು ಅವರ ಸ್ನೇಹವು ಎಂದಿಗಿಂತಲೂ ಗಟ್ಟಿಯಾಗುತ್ತದೆ. ನೀತಿ: ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸುವವನೇ ನಿಜವಾದ ಸ್ನೇಹಿತ. ಬಿಕ್ಕಟ್ಟಿನ ಸಮಯದಲ್ಲಿ ನಿಜವಾದ ಸ್ನೇಹಿತನನ್ನು ಗುರುತಿಸಬಹುದು ಎಂದು ಈ ಕಥೆಯಿಂದ ನಾವು ಕಲಿಯುತ್ತೇವೆ. ಧೈರ್ಯ ಮತ್ತು ನಿಜವಾದ ಸ್ನೇಹ ಯಾವಾಗಲೂ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ವಿನೋದ್ ಮತ್ತು ರಾಜು ಕಥೆ ನಮಗೆ ಹೇಳುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ.